ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಮೇಡಮ್, ನಿಮಗೂ ಕೂಡ ಗೊತ್ತಿರುವಂತೆ ಕಳೆದ 8 ವರ್ಷಗಳಿಂದ ಆರೂರು ಒಟ್ಟು ಬೊಮ್ಮಸಂದ್ರ ಕಾಮಗಾರಿ ನಡೀತಾ ಇತ್ತು. ನಿನ್ನೆ ದೇಶದ ಪ್ರಧಾನಮಂತ್ರಿಗಳು ಗ್ರೀನ್ ಸಿಗ್ನಲ್ ಕೊಟ್ಟರು. ಇವತ್ತು ತಾವು ಪ್ರಯಾಣ ಮಾಡ್ತಿದ್ದೀರಾ, ಈಗ ಅನ್ಸುತ್ತೆ ಮೇಡಮ್? ಇದು ಖುಷಿ ಆಗುತ್ತೆ. ಆ್ಯಕ್ಚುಲಿ BTMಗೆ ನಾವು ಬಸ್ಸಲ್ಲೆಲ್ಲ ಹೋಗ್ತಾ ಇದ್ವಿ. ಟ್ರಾಫಿಕ್, ತುಂಬ ಟ್ರಾಫಿಕ್ಕು. ಇದು ಚೆನ್ನಾಗಿದೆ, ಓಪನ್ ಆಗಿರೋದು. ಎಲ್ಲೋ ಲೈನ್ ಚೆನ್ನಾಗಿದೆ. ವರ್ಷಗಳಿಂದ ಕಾಯ್ತಾ ಇದ್ರಿ ನೀವು ಎಲ್ಲರೂ ಕೂಡ ಈ ಟ್ರೈನ್ನಲ್ಲಿ ಸಂಚಾರ ಮಾಡಬೇಕು ಅಂತ. ಇವತ್ತು ಬೆಳಗ್ಗೆಯಿಂದ ಸಂಚಾರ ಆರಂಭ ಆಗಿದೆ. ತಾವು ಕೂಡ ಈಗಾಗಲೇ ಪ್ರಯಾಣ ಮಾಡ್ಲಿಕ್ಕೆ ಬಂದಿದ್ದೀರಾ. ಈಗ ಅನ್ಸುತ್ತೆ ಮೇಡಮ್, ಈ ಭಾಗದ ತುಂಬಾ ದೊಡ್ಡ ಮಟ್ಟದ ಟ್ರಾಫಿಕ್ ಕಡಿಮೆ ಆಗುತ್ತೆ ಅಂತ ಅನ್ಸುತ್ತಾ ಮೇಡಮ್? ಟ್ರಾಫಿಕ್ ತುಂಬ ಕಡಿಮೆ ಆಗುತ್ತೆ ಅಂತ ಅನ್ಸುತ್ತೆ. ಬಿಕಾಸ್ ಎಲ್ಲರೂ ಮೆಟ್ರೋದಲ್ಲೇ ಬರ್ತಾರೆ ಅಲ್ವಾ, ಸೊ ಕಡಿಮೆ ಆಗುತ್ತೆ ಅಂತ ಅನಿಸುತ್ತೆ. ಈ ಹೊಸೂರು ರಸ್ತೆ IT ಹಬ್ಬ ತುಂಬಾ ದೊಡ್ಡ ಮಟ್ಟದಾದಂಥ IT ಕಾರಿಡಾರ್ ಇರುವಂಥದ್ದು. ಲಕ್ಷಾಂತರ ಕಾರ್ಮಿಕರು ಓಡಾಡ್ತಾರೆ. ಆದರೆ ಟ್ರಾಫಿಕ್ ಮತ್ತೆ ಪೊಲ್ಯೂಷನ್ ಹೆಚ್ಚಳವಾಗ್ತಿತ್ತು. ಇದರಿಂದ ತುಂಬಾ ಸಂತೋಷವಾಗುತ್ತೆ. ಹೌದು, ಟ್ರಾಫಿಕ್ ಜಾಸ್ತಿ ಇರಲ್ಲ ಇವಾಗ, ಪೊಲ್ಯೂಷನ್ ಕಡಿಮೆ ಆಗುತ್ತೆ. ಆಮೇಲೆ ಎಲೆಕ್ಟ್ರಾನಿಕ್ ಸಿಟಿ ಸೈಡ್ ಹೋಗೋರು ತುಂಬ ಲಾಂಗ್ ಜರ್ನಿ ಮಾಡೋರು ಬಸ್ಸಲ್ಲಿ, ಸೊ ಇದು ಸ್ವಲ್ಪ ಬೇಗ ರೀಚ್ ಆಗ್ಬೋದು ಅಂತ ಖುಷಿ. ಇಲ್ಲ, ನಾನು ಊರಿಂದ ಬಂದೆ, ಮೆಜೆಸ್ಟಿಕ್ಕಿಂದ ಇಲ್ಲಿಗೆ ಬಂದ್ಬಿಟ್ಟು ಮತ್ತೆ BTM ಲೇಔಟಿಗೆ ಹೋಗ್ತಾ ಇದ್ದೀನಿ ಇವಾಗ. ನಿಮ್ಮ ಹೆಸರು ಪ್ರೀತಿ. ಓಪನ್ ಆಗಿರುವಂಥದ್ದು, ಇವತ್ತು ತಾವು ಕೂಡ ಸಂಚಾರ ಮಾಡ್ಲಿಕ್ಕೆ ಬಂದಿದ್ದೀರಾ, ಏನು ಹೇಳ್ತೀರಾ ಮೇಡಮ್? ತುಂಬಾ ಖುಷಿ ಆಗುತ್ತೆ ಸರ್. ತುಂಬಾ ಕಷ್ಟಪಟ್ಟು ಹೋಗ್ತಾ ಇದ್ವಿ, ಇದು ಓಪನ್ ಆಗಿರೋದ್ರಿಂದ ತುಂಬಾ ಖುಷಿ ಆಗ್ತಾ ಇದೆ. ಓಡಾಡ್ತಿದ್ರಿ ಮೇಡಮ್? ನಾನು ಗೊರಗುಂಟೆಪಾಳ್ಯದಿಂದ ಬೊಮ್ಮಸಂದ್ರ. ನಿಮ್ಮ ಹೆಸರು ಲೀಲಾವತಿ. RV ರೋಡ್ರಿಂದ ಬೊಮ್ಮಸಂದ್ರಕ್ಕೆ ಈಗಾಗಲೇ ಮೆಟ್ರೋ ರೈಲು ಪ್ರಾರಂಭ ಆಗಿರುವಂಥದ್ದು. ಹೌದು, ಪ್ರಧಾನಮಂತ್ರಿಗಳು ಓಪನ್ ಮಾಡಿದ್ರು. ಇವತ್ತು ಆಗಮಿಸಿದ್ರೆ ಹೇಗೆ ಅನ್ಸುತ್ತೆ? ಎಷ್ಟು ಸಂತೋಷ ಆಗುತ್ತೆ ಮೇಡಮ್? ತುಂಬ ಸಂತೋಷ ಇದೆ. ಆಲ್ಮೋಸ್ಟ್ 10 years ಇಂದ ಎಲೆಕ್ಟ್ರಾನಿಕ್ ಸಿಟಿ ಓಡಾಡ್ತಾ ಇದ್ದೀನಿ ಫ್ರಮ್ ರಾಜಾಜಿನಗರ್. ಸೊ ಖುಷಿ ಅಂತೂ ಇದೆ. ಇದೇ ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇದ್ದೀನಿ. ತಾವು ಸಾಮಾನ್ಯವಾಗಿ ಈ ಮಾರ್ಗದಲ್ಲಿ ಎಲ್ಲಿಂದ ಎಲ್ಲಿಗೆ ಓಡಾಡ್ತಿದ್ವಿ ಮೇಡಮ್? ಹೇಗಿರ್ತಿತ್ತು ಟ್ರಾಫಿಕ್? ಬಸ್ಸಲ್ಲೋ, ಕ್ಯಾಬಲ್ಲೋ, ಆಟೋದಲ್ಲೋ ಹೋದ್ರೆ ಹೇಗಿರ್ತಿತ್ತು ಮೇಡಮ್ ಟ್ರಾಫಿಕ್? ಸಿಕ್ಕಾಬಟ್ಟೆ. ಅದಕ್ಕೆ ಅದು ಅವಾಯ್ಡ್ ಮಾಡೋಕ್ಕೆ ತುಂಬ ಬೇಗ ಓಡ್ತಾ ಇದ್ದೆ. ಸೊ ಇವಾಗ ನೋಡಬೇಕು, ಬಟ್ 25 minutes ತುಂಬಾ ಗ್ಯಾಪ್ ಇದೆ, ಬಟ್ ನೋಡಬೇಕು. 3 ಟ್ರೈನ್ಗಳು ಮಾತ್ರ ಇರುವಂಥದ್ದು. ಅದೇ ಕಡಿಮೆ ಆಗುತ್ತೆ ಅವಧಿ ಅನ್ನೋದು. ಹೌದು, ಅದೇ ಇನಿಷಿಯಲಿ ಸ್ವಲ್ಪ ಕಷ್ಟ ಆಗುತ್ತೆ. ಅಂದರೆ ಇವಾಗ 15 minutes ವೇಟ್ ಮಾಡಬೇಕು, ಆಮೇಲೆ ಹೋಗ್ತಾ ಹೋಗ್ತಾ ನೋಡಬೇಕು ಹೆಂಗಿರುತ್ತೆ. ಗುಡ್ ನ್ಯೂಸ್ ಜೊತೆಲಿ ಬ್ಯಾಡ್ ನ್ಯೂಸ್ ಅಂತ ಹೇಳಿದ್ರೆ ಡ್ರೈವರ್ಲೆಸ್, ಲೋಕೋ ಪೈಲಟ್ ಲೆಸ್ ಸಂಚಾರ ಮಾಡಬಹುದು ಅಂತ ಅನ್ಕೊಂಡಿದ್ರಿ. ಆದ್ರೆ ಅದು 6 ತಿಂಗಳಾಗತ್ತೆ ಆ ಸಿಸ್ಟಮ್ ಸ್ಟಾರ್ಟ್ ಆಗ್ಲಿಕ್ಕೆ ಅಂತ ಹೇಳ್ತೀರಾ ಮೇಡಮ್? ಒಳ್ಳೇದೇ. ಇವಾಗ ಸ್ಟಾರ್ಟ್ ಮಾಡಲಿ, ಆಮೇಲೆ ನೋಡೋಣ. ನಿಮ್ಮ ಹೆಸರು ಹೇಳಿ? ನನ್ನ ಹೆಸರು ನಿಖಿತಾ. RV ರೋಡ್ನಿಂದ ಬೊಮ್ಮಸಂದ್ರಕ್ಕೆ ಮೋದಿ ಅವರು ನಿನ್ನೆ ಗ್ರೀನ್ ಸಿಗ್ನಲ್ ಕೊಟ್ಟರು. ಆ ಟ್ರೈನಲ್ಲಿ ಪ್ರಯಾಣ ಮಾಡ್ಲಿಕ್ಕೆ ತಾವು ಆಗಮಿಸಿದ್ರ, ಏನು ಹೇಳ್ತೀರಾ ಮೇಡಮ್? ಎಷ್ಟು ಸಂತೋಷ ಆಗುತ್ತೆ? ತುಂಬ ಫೀಸಿಬಲ್ ಇದೆ. ಬಿಫೋರ್ ಜಯನಗರಿಂದ ಆಟೋ ಅಲ್ಲಿ ಬರೀ ಅಲ್ಲಿಂದ ಮೆಟ್ರೋ ತಗೋಬೇಕು. ಇವಾಗ ಆ ಪ್ರಾಬ್ಲಮ್ ಏನೂ ಇಲ್ಲ. ಮತ್ತು ಆ 25 minutes ಟೈಮಿಂಗ್ ಸ್ವಲ್ಪ ಡಿಫಿಕಲ್ಟಿ ಇದೆ. ಎಲ್ಲಿಂದ ಎಲ್ಲಿಗೆ ಓಡಾಡ್ತಿದ್ರಿ ಮೇಡಮ್ ಹಿಂದೆ ನಾರ್ಮಲಿ? ಯೂಶಲಿ ಮೆಜೆಸ್ಟಿಕ್ಕಿಂದ ವೈಟ್ ಫೀಲ್ಡ್ ಹೋಗಬೇಕು. ಸೊ RVಗೆ ಬನ್ನಿ, ಮೆಜೆಸ್ಟಿಕ್ ಚೇಂಜ್ ಮಾಡಿ ಅಲ್ಲಿಂದ ವೈಟ್ ಫೀಲ್ಡ್ ಹೋಗಬೇಕು. ಟ್ರಾಫಿಕ್ ಲೆಸ್ ಆಗಿ ಮೆಟ್ರೋದಲ್ಲಿ ಓಡಾಡುವಂಥದ್ದು ಎಷ್ಟು ಸಂತೋಷ ಅನ್ಸುತ್ತೆ? ತುಂಬ ಫೀಸಿಬಲ್ ಇದೆ. ಬೇರೆ ಕೆಲಸಕ್ಕೆ ಟೈಮ್ ಸಿಗ್ತಾ ಇದೆ. ಸೊ ಅದು ಮೌಲ್ಯ. ಗೊತ್ತಿರುವಂತೆ RV ರೋಡ್ ಟು ಬೊಮ್ಮಸಂದ್ರ ಮಾರ್ಗವನ್ನು ನಿನ್ನೆ ದೇಶದ ಪ್ರಧಾನಮಂತ್ರಿಗಳು ಗ್ರೀನ್ ಸಿಗ್ನಲ್ ನೀಡಿದ್ರು. ಇವತ್ತು ಆ ಟ್ರೈನಲ್ಲಿ ಸಂಚಾರ ಮಾಡ್ಲಿಕ್ಕೆ ತಾವು ಬರ್ತಾ ಇದ್ದೀರಾ. ಈ ಟ್ರೈನ್ ಸಂಚಾರದಿಂದ ಎಷ್ಟು ಟ್ರಾಫಿಕ್ ಕಡಿಮೆ ಆಗ್ಬೋದು, ತಮಗೆ ಹೇಗೆ ಸಹಾಯ ಆಗ್ಬೋದು? ಸೊ ನಾನು ಮೈಸೂರಿಂದ ಬೊಮ್ಮನಹಳ್ಳಿವರೆಗೂ ಬರೋಂಥದ್ದು. ಸೊ ಬಸ್ಸಲ್ಲಿ ಬಂದು, ಆಟೋ ಬಂದು, ಇಲ್ಲಿ ಬಂದು ಚೇಂಜ್ ಮಾಡಿ ಹೋಗೋದು, ಅಲ್ಲಿಂದ ಪುನಃ ನಾವು ಆಟೋ ಎಲ್ಲ ಮಾಡಿ ಹೋಗ್ತಾ ಇದ್ದಿದ್ದು. ಈಗ ಇದು ಮಾಡಿರೋದ್ರಿಂದ ತುಂಬ ಯೂಸ್ ಆಗುತ್ತೆ. ಸೊ ನಾವು ಟ್ರಿಪ್ಸ್ ಎಲ್ಲ ಹೋಗಿನೂ ಅಷ್ಟೇ, ಮೆಜೆಸ್ಟಿಕ್ಕಿಂದ ಡೈರೆಕ್ಟಾಗಿ ಹೋಗೋಕ್ಕಾಗ್ತಾ ಇರಲಿಲ್ಲ, ಆಟೋನೇ ಮಾಡಬೇಕಿತ್ತು. ಇವಾಗ ಆಟೋ ರೇಟ್ಸ್ ಎಲ್ಲ ನೀವು ನೋಡಿರಬೇಕು, ತುಂಬ ಜಾಸ್ತಿ ಆಗಿದೆ. ಸೊ ಇದು ತುಂಬ ಹೆಲ್ಪ್ ಆಗುತ್ತೆ ನಮಗೆ. ನಿನ್ನೆ ದೇಶದ ಪ್ರಧಾನಮಂತ್ರಿಗಳು ಈ ಒಂದು ಮಾರ್ಗಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟರು. ಆ ಡ್ರೈವರ್ಲೆಸ್ ರೈಲು ಅಂತ ಅನ್ಕೊಂಡಿದ್ರೆ, ಆದರೆ ಇನ್ನೊಂದು 6 ತಿಂಗಳಾಗುತ್ತೆ ಡ್ರೈವರ್ಲೆಸ್ ರೈಲ್ ಸಿಸ್ಟಮ್ ಓಪನ್ ಆಗಲಿಕ್ಕೆ. ಏನು ಅನ್ಸುತ್ತೆ? ಏನಿಲ್ಲ, ಅವ್ರು ಟೈಮ್ ತೊಗೊಂಡು ಚೆನ್ನಾಗಿ ಮಾಡಲಿ ಅಂತ ಅನ್ಸುತ್ತೆ. ನಿಮ್ಮ ಹೆಸರು ಹೇಳಿ ಮೇಡಮ್? ವಿಸ್ಮಿತಾ ಅಂತ.